ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ವಿಧಾನಸೌಧದ ಬಳಿ ಪ್ರತಿಭಟನೆಯನ್ನು ಮಾಡಿದರು. ಈ ಪ್ರತಿಭಟನೆಗೆ ಈಗ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ವಿಧಾನಸೌಧದ ಆವರಣವನ್ನು ಪ್ರತಿಭಟನೆಗೆ ಬಳಸಿಕೊಂಡಿದ್ದರ ವಿರುದ್ಧ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗಿದೆ. ವಿಧಾನಸೌಧದಲ್ಲಿ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ಪ್ರತಿಭಟನೆಗೆ ಅವಕಾಶವನ್ನು ಕೊಡಬಾರ್ದಿತ್ತು. ಆದರೆ ಚೀಫ್ ಸೆಕ್ರೆಟರಿ ಅಂದರೆ ಮುಖ್ಯ ಕಾರ್ಯದರ್ಶಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ರಜನೀಶ್ ಗೋಯಲ್ ಅವರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ದೂರು ಸಲ್ಲಿಸಿದ್ದಾರೆ. ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಿದರೆ ಬಿರಿಯಾನಿ ಫ್ರೂಟಿ ಸಿಗುತ್ತೆ, ಆ ಕಾರಣಕ್ಕಾಗಿ ಇಲ್ಲಿ ಮಾಡಿದ್ದಾರೆ. ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮಾಡಬೇಕಿತ್ತು, ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಬೇಕಿತ್ತು ಅಂತ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಸರ್ಕಾರದ ಆವರಣ ಅದು. ಈ ಆವರಣದಲ್ಲಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು ಕಾನೂನನ್ನು ಉಲ್ಲಂಘನೆ ಮಾಡಿದೆ. ಇದಕ್ಕೆ ಅನುಮತಿ ಕೊಟ್ಟಂಥ ಚೀಫ್ ಸೆಕ್ರೆಟರಿಯವರು ಕಾನೂನನ್ನು ಮೀರಿ ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರಿಂದ ಚೀಫ್ ಸೆಕ್ರೆಟರಿ ಮೇಲೇ ಚುನಾವಣಾ ಆಯೋಗಕ್ಕೆ ನಾವು ದೂರನ್ನು ಕೊಟ್ಟಿದ್ದೀರಿ. ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು. ಯಾಕಂದರೆ ಚುನಾವಣೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಅಂದರೆ ಈ ಥರದ್ದೆಲ್ಲ ಘಟನೆಗಳು ಈಗ ಅಲ್ಲೂ ಹೊರಗಡೆನೇ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಒಳಗಡೆ ಮಾಡಿದ್ರು, ವಿಧಾನಸೌಧ ಒಳಗಡೆನೂ ಮಾಡಿದ್ದಾರೆ, ಹೊರಗಡೆನೂ ಮಾಡಿದ್ದಾರೆ. ಏನೂ ಆಕ್ಷನ್ ಇಲ್ಲ. ಹೊರಗಡೆ ಮಾಡಿದವ್ರಿಗೂ ಆಕ್ಷನ್ ಇಲ್ಲ, ಒಳಗಡೆ ಮಾಡಿದವ್ರಿಗೆ. ಈಗ ಇದಕ್ಕೆ ಫ್ರೀಡಮ್ ಪಾರ್ಕ್ ಏನಕ್ಕೆ ಡಿಕ್ಲೇರ್ ಮಾಡಿರೋದು ಗೌರ್ಮೆಂಟು? ಅವರೇ ಡಿಕ್ಲೇರ್ ಮಾಡಿರೋದಲ್ಲ. ಸಿದ್ದರಾಮಯ್ಯನೇ ಫ್ರೀಡಮ್ ಪಾರ್ಕನ್ನು ಪ್ರತಿಭಟನೆಗೋಸ್ಕರ ಡಿಕ್ಲೇರ್ ಮಾಡವ್ರೆ. ಅಲ್ಲಿ ಬಂದು ಮಾಡಲಿ, ಅವರು ಅಲ್ಲಿ ಬಂದು ನಿಂತ್ಕೊಂಡು ಬಿಸಿಲಲ್ಲಿ ಪ್ರತಿಭಟನೆ ಮಾಡಲಿ ಇವ್ರಿಗೆ. ಯಾಕೆ ಇಲ್ಲೆಲ್ಲ ಟೈಮ್ಗೆ ಇವ್ರಿಗೆ ಕಾಫಿ ತಿಂಡಿ ಬ್ರೂಕ್ ಬಾಂಡು ಟೋರಿನೋ ಎಲ್ಲ ತಂದು ಸಪ್ಲೈ ಮಾಡಬೇಕಲ್ಲ. ಹತ್ರ ಅಲ್ಲಿಂದ ರೂಮಿಂದ ಎಲ್ಲ ಸಪ್ಲೈ ಮಾಡಬೇಕು ಇವ್ರಿಗೆ. ಬಿರಿಯಾನಿ ಇಲ್ಲಿ ಬಂದು ಫ್ರೀಡಮ್ ಪಾರ್ಕಲ್ಲಿ ಬಂದರೆ ಬಿರಿಯಾನಿನೂ ಇಲ್ಲ, ಫ್ರೂಟಿನೂ ಇಲ್ಲ, ಕೋಕೋ ಕೋಲಾನೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿದ್ದಾರೆ ಇವ್ರು ಜನರ ಪರವಾಗಿ ಹೋರಾಟ ಮಾಡೋರಾ? ಈಗ ಬರಗಾಲ ಬಂದಿರೋದು, ಮಳೆ ಇಲ್ಲದೆ ಬರಗಾಲ ಬಂದಿರೋದು. ಸಿದ್ದರಾಮಯ್ಯ ಬಂದ ಮೇಲೆ ಮಳೆನೂ ಬಂದಿಲ್ಲ, ಅದು ನಿಂತೋಗ್ಬಿಟ್ಟಿದೆ. ಅದು ಬೇರೆ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.